ನಮಸ್ಕಾರ ಡೋನರ್ಗಳೇ, ನಾನು ನಿಮ್ಮ ಪ್ರಶಾಂತ್. ದಿನಕ್ಕೊಂದು ವಾಕ್ಯ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ನಾವು ನಿಜವಾಗ್ಲೂ ಆ ದೇವ್ರನ್ನ ಸ್ಮರಿಸ್ತಿದ್ದೀವ ಅಥವಾ ಕೆಲ್ಸಕ್ಕೆ ಬರದಲ್ಲಿ ಮರ್ತ್ಬಿಟ್ಟಿದ್ದೀವ? ಅಯ್ಯಯ್ಯೋ, ನನಗೂ ಅವ್ರ ಮೇಲೆ ಭಕ್ತಿ ಇದೆ, ಬಟ್ ಏನಂದರೆ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಈ ಥರ ಸುಮಾರು ಜನಗಳಿದ್ದಾರಲ್ಲ. ಇದು ಅರ್ಥ ಆಗಬೇಕಂದ್ರೆ ಇವತ್ತಿನ ವಾಕ್ಯ ಓದಬೇಕು. ಹಾಗಿದ್ರೆ ವಾಕ್ಯದ ಕಡೆ ಹೋಗೋಣ, ಬನ್ನಿ. I believe in God our Father. I believe in Christ the Son. ಇವತ್ತಿನ ವಾಕ್ಯ ಕೀರ್ತನೆಗಳಿಂದ. ಕೀರ್ತನೆ 66 ವಚನ 12ರಿಂದ 14. ಶತ್ರುಗಳೆಮ್ಮ ತಲೆ ಮೇಲೆ ರಥವನ್ನು ಓಡಗೊಳಿಸಿದೆ, ಅಗ್ನಿಯನ್ನೂ ಜಲವನ್ನು ದಾಟುವಂತೆ ಮಾಡಿದೆ. ಕೊನೆಗೆ ಸಮೃದ್ಧ ನಾಡಿಗೆಮ್ಮನ್ನು ಸೇರಿಸಿದೆ. ದಹನ ಬಲಿಯನ್ನು ಅರ್ಪಿಸೆ ದೇಗುಲಕ್ಕೆ ಧಾವಿಸುವೆ. ನಿನಗೆ ನಾ ಹೊತ್ತ ಹರಕೆಗಳನ್ನು ತೀರಿಸುವೆ. ಪೂರೈಸುವೆನು ಬಾಯಾರೆ ಮಾಡಿದ ಹರಕೆಯನ್ನು, ಸಂಕಟ ಕಾಲದಲ್ಲಿ ನಾವು ಮಾಡಿದ ವ್ರತವನ್ನು. ಪೂರೈಸುವೆನು ಬಾಯಾರೆ ಮಾಡಿದ ಹರಕೆಯನ್ನು, ಸಂಕಟ ಕಾಲದಲ್ಲಿ ನಾವು ಮಾಡಿದ ವ್ರತವನ್ನು. ಎಂಥ ಒಂದು ಸಾಲಲ್ವ ಇದು. ಶುಭ ಸಂದೇಶದ ಪ್ರಕಾರ ಹೋದರೆ ಇದು ದಿಸ್ ವಿಲ್ ಲಿಂಕ್ಸ್ ಟು ಕಿಂಗ್ ಡೇವಿಡ್ ಅಂತ ಒಬ್ಬ ಅರಸ. ಅವನು ಮೊದಲು ಕಿನ್ನರಿ ಬಾರಿಸ್ತಾರೆ, ಗೊತ್ತಾ? ಈ ಎಮ್ಮೆ ಮೇಯಿಸ್ಕೊಂಡು ಕಿನ್ನರಿ ಬಾರಿಸ್ಕೊಂಡು ಆ ಹುಡುಗ ಮುಂದೆ ರಾಜ ಆಗ್ತಾನೆ. ಅದು ಒಂದಿನ ಸ್ಟೋರಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ರೀ. ಆ ಕಥೆ ಒಂದಿನ ಹೇಳ್ತೀನಿ. ಅವನು ರಾಜ ಆದಮೇಲೂ ಅವನೇನು ಹರಕೆ ಹೊತ್ತಿದ್ದ, ದೇವರೇ ನಾವೊಂದು ಸ್ಥಾನಕ್ಕೆ ನಾನು ಹೋದರೆ ನಾನು ನಿಮಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ. ಅವನದನ್ನ ಮರೀಲಿಲ್ಲ. ಜನಗಳು ಒಳ್ಳೇದು ಮಾಡೋದಾಗಿರ್ಬೋದು, ಇನ್ನೊಂದಷ್ಟು ಜನಕ್ಕೆ ಉಪಕಾರ ಮಾಡೋದು, ಒಂದಷ್ಟು ಸೇವೆ ಮಾಡೋದು, ಏನೇ ಇರಲಿ ಅದನ್ನ ಮರೀಲಿಲ್ಲ. ಸೊ ಈಗ ನಮ್ಮ ಜೀವನಕ್ಕೆ ಬಂದರೆ ನಮಗೆ ಏನೇನೋ ಕಷ್ಟ ಬರುತ್ತೆ. ಕೆಲವೊಂದಂತೂ ಸಿಂಪಲ್ ಪ್ರಾಸೆಸ್ನ ಮಾಡೋಕ್ಕೆ ಒದ್ದಾಡ್ಬಿಡ್ತೀವಿ, ಜನ್ಮ ಜಾಲಾಡೋಗ್ಬಿಡುತ್ತೆ. ಅಂಥ ಕಷ್ಟದಿಂದ ಪಾರು ಮಾಡ್ತಾರೆ ದೇವರು. ಅದಕ್ಕೇನೇನು ಹರಕೆ ಹೊತ್ಕೋತೀವಿ, ದೇವರೇ ಇದೊಂದು ಕಷ್ಟ ನನಗೆ ಇದು ಮಾಡಿಬಿಡು, ನಾನು ಅಲ್ಲಿ ಬಂದು ಮುಡಿ ಕೊಡ್ತೀನಿ, ಮಂಡಿ ಕಾಲಲ್ಲಿ ಬಂದು ನಿನಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ, ಇಷ್ಟು ಕಾಯಿ ಹೊಡಿತೀನಿ, ಇಷ್ಟು ದಿನ ಉಪವಾಸ ಇರ್ತೀನಿ, ಕೆಲಸ ಆಗೋವರೆಗೂ. ಆಮೇಲೆ ಅವ್ರು ಯಾರೋ ನಾವ್ಯಾರು? ತಪ್ಪು ಡೋನರ್ಗಳೇ. ನಮ್ಮನ್ನು ಒಂದು ಆಹುತಿಯಿಂದ ಕಾಪಾಡಿದ ದೇವರು, ನಮ್ಮನ್ನೊಂದು ದಡ ಸೇರಿಸಿದ ದೇವರಿಗೆ ಇದೇನಾ ನಾವು ಮಾಡೋದು? ನಿಮಗೇ ಗೊತ್ತಿಲ್ದಿರ ಎಂತೆಂಥ ಅಪಾಯದಿಂದ ರಕ್ಷಿಸಿರ್ತಾರೆ. ಗೊತ್ತಿರೋದು ಇಷ್ಟು, ಗೊತ್ತಿಲ್ಲದಿರೋದು. ಸೊ ಹಾಗಾಗಿ ನಾವು ಈ ಕಿಂಗ್ ದಾವಿದನಂತೆ ನಮ್ಮ ಕಷ್ಟದಿಂದ ಪಾರು ಮಾಡಿದ್ರು, ನಮ್ಮ ಎಲ್ಲ ಸಮಸ್ಯೆಗಳಿಂದ ಪಾರು ಮಾಡಿದ್ರು, ಅದನ್ನು ಮರಿದೆ ಆ ದೇವ್ರಿಗೆ ಕೃತಜ್ಞರಾಗಿರೋಣ. ಕಣ್ಣು ಬಿಟ್ಟು ನೋಡಿ, ನಾನು ಈ ಹಿಂದೆನೂ ಹೇಳಿದ್ದೆ, ಮನಸ್ಸಿನ ಕಣ್ಣಿಂದ ನೋಡಿ. ನಿಮ್ಗೆ ಎಷ್ಟೋ ಜನ ಸಹಾಯ ಮಾಡಿರ್ತಾರೆ, ಅವ್ರನ್ನ ಮರೆತುಬಿಟ್ಟಿರ್ತೀರ. ಅವ್ರನ್ನ ಮರೆತರೆ ದೇವ್ರನ್ನ ಮರೆತಂಗೆ. ಜ್ಞಾಪಿಸ್ಕೊಳ್ಳಿ, ಅವ್ರಿಗೆ ಗ್ರೀಟ್ ಮಾಡಿ, ಎಲ್ಲನೂ ಸಿಕ್ಕಿದ್ರೆ ಅವ್ರಿಗೆ ವಿಶ್ ಮಾಡಿ. ಅದು ಬಿಟ್ಟು ನಿಮ್ಗೆ ಎಷ್ಟೋ ಜನ ಹೆಲ್ಪ್ ಮಾಡೋಕ್ಕೆ ಬಂದಿರ್ತಾರೆ, ಅವ್ರನ್ನ ಯಾವುದೋ ಮೈಂಡ್ ಸೆಟ್ಟಲ್ಲಿ ಇದು ಮಾಡಿರ್ತೀರ. ಬಟ್ ಈಗ ಅದು ಮ್ಯಾಟ್ರಲ್ಲ. ಮೊದಲು ಆ ದೇವ್ರು ಮಾಡಿದ ಹೆಲ್ಪ್ಗೆ ಥ್ಯಾಂಕ್ಸ್ ಹೇಳಿ, ಕೃತಜ್ಞರಾಗಿರಿ. ಆ್ಯಂಡ್ ನಿಮ್ಮ ಜೀವನದಲ್ಲಿ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರನ್ನೂ ಮರಿದಿರ, ಅವ್ರಿಗೂ ಕೃತಜ್ಞರಾಗಿರಿ. ಸೊ ಇದಿಷ್ಟು ಇವತ್ತಿನ ವಾಕ್ಯದಿಂದ ತಿಳಿದು ಬರೋವಂಥ ಸಂಗತಿ. ಮತ್ತೆ ಮತ್ತೊಂದು ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಹ್ಯಾವ್ ಅ ಬ್ಲೆಸ್ಡ್ ಡೇ. ಸಿಗೋಣ.